ಗೈಸ್ ಅಣ್ಣ ನೋಡಿ ನಾನು ಜಿಮ್ಗೆ ಹೋಗ್ತಾ ಇರೋದನ್ನ ನೋಡಿ ನನಗೆ ಪ್ರೋಟೀನ್ ಕೊಡ್ತಾ ಇದ್ದಾರೆ. ನೀವು ಮದುವೆ ಆಗೋರಿಗೆ ಟೈಮ್ ಕೊಡಿ, ಇಲ್ಲಾಂದರೆ ಮದುವೆ ಆಗಬೇಡಿ. RR ನಗರದಲ್ಲಿ ವಾಟರ್ ಫಾಲ್ಸ್ ನೋಡಿದ್ದೀರಾ? ಗುಡ್ ಫ್ರೆಂಡ್ಸ್. ಪೇಮೆಂಟ್ ಆಮೇಲೆ ಕೊಡ್ತೀನಿ, ಸುಮ್ಮನಿರ ಆಯ್ತು. ಜನಕ್ಕೆ ಗರ್ಲ್ ಫ್ರೆಂಡ್ ತೋರಿಸಿದ್ರೇನೆ ನೋಡೋದು ಜನ. ಇವಾಗ ನಿನ್ನ ಬ್ಲಾಗಲ್ಲಿ ನಿನ್ನ ಗರ್ಲ್ ಫ್ರೆಂಡ್ ಅವ್ರೆ ಅಂದರೆ ಅದ್ರಲ್ಲಿ ಫುಲ್ ವ್ಯೂಸು. ಈ ಫಿಗರು 3 ತಿಂಗಳಾದ್ಮೇಲೆ ಸಣ್ಣ ಆಗ್ತಾನಂತೆ, ಚಾಲೆಂಜ್ ಮಾಡಿದ್ದಾನೆ. ಬಿಡ್ರಿ ರೀ ನೀವೆಲ್ಲ ನೋಡಿ, ನ್ಯೂ ಬ್ಯಾಲೆನ್ಸ್ ಹಾಕೋರು. ನಮ್ಮ ಲೈಫೇ ಬ್ಯಾಲೆನ್ಸ್ ಆಯ್ತಲ್ಲ, ನೀವು ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ. ಇನ್ನೂ ಫುಲ್ಲು ಕಂಪ್ಲೀಟಾಗಿ ಲಾಂಚ್ ಆಗಿಲ್ಲ, ಇವಾಗ ಲಾಂಚ್ ಆಗುತ್ತೆ. ಚಾಲೆಂಜು 1 kg ಒಳಗಡೆ ಐತೆ. 1 kg ಮೇಲಿದ್ರೆ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಡೈಲಿ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ತೂತ್ಕತ್ಲೆ ದಾಸಪ್ಪನ್ ಮಾಡೋ ಟೈಮಲ್ಲಿ ರಾತ್ರಿ 10:14 ಡೈಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿತ್ತು, ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಜಿಮ್ಗೆ ಹೋಗಿ ರೆಡಿ ಆಗಿ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜೇಕೆದು ಮದುವೆ ಇತ್ತು. ನನ್ನ ಜೊತೆಲಿರೋರೆಲ್ಲ ಆಲ್ರೆಡಿ ಮದುವೆ ಆಗ್ತಾ ಇದ್ದಾರೆ. ಸೊ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ನಾವು ಕೂಲ್ ಅಂಕಲ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಮಗೆ ನಾವೇ ಟೈಮ್ ಕೊಟ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇನ್ನು ಮದುವೆ ಆದವ್ರು ಟೈಮ್ ಕೊಡ್ಲಿಲ್ಲ ಅಂದ್ರೆ ಇರ್ತಾರ ನಮ್ಮ ಜೊತೆ, ಬಿಟ್ಟೋಗ್ಬಿಡ್ತಾರೆ. ಅದು ಆಬ್ವಿಯಸ್ಲಿ ನಿಜ. ಆ್ಯಂಡ್ ಇವಾಗಿರೋ ಜನ್ರೇಷನ್ಗೆ ಹೇಳ್ತಾ ಇರೋದು ಒಂದೇ ಮಾತು, ದಯವಿಟ್ಟು ನೀವು ಯಾರನ್ನ ಮದುವೆ ಆಗ್ತಾ ಇದ್ದೀರೋ ಯೋಚನೆ ಮಾಡಿ ಮದುವೆ ಆಗಿ ಆ್ಯಂಡ್ ಅವ್ರಿಗೆ ಟೈಮ್ ಕೊಡಿ. R&D ಫಸ್ಟ್ R&D ಮಾಡಿ. ಅಯ್ಯೋ ಬಿಡಿ, ಅದೆಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ. ಓಕೆ, ಫಸ್ಟ್ ಟೈಮ್ ಕೊಡಿ. ಇಲ್ಲ ಇವನು ಡಾಕ್ಟ್ರೇಟ್ PhD ಎಲ್ಲ ಮಾಡೋದ್ರಲ್ಲಿ. ಸೊ ಇವಾಗ ನಾನು ಮತ್ತೆ ಪವನ್ ಹೋಗ್ತಾ ಇರೋದು ಆ್ಯಕ್ಚುಲಿ ಮದುವೆಗೆ. ಆಮೇಲೆ ಇಂಟ್ರೋ ಕೊಡೋಣ ಅನ್ಕೊಂಡಿದ್ದೆ, ಅವ್ನು ಮಧ್ಯದಲ್ಲಿ ಬಾಯ್ ಆಗ್ತಾ, ಪರವಾಗಿಲ್ಲ. ಸೊ ದಯವಿಟ್ಟು ನೀವು ಮದುವೆ ಆಗೋರಿಗೆ ಟೈಮ್ ಕೊಡಿ, ಇಲ್ಲಾಂದರೆ ಮದುವೆ ಆಗಬೇಡಿ. ಏನೋ ಸುಮ್ಮನೆ ನಿಮ್ಮ ಜೀವನ ನೀವು ಮಾಡ್ಕೊಳಕ್ಕೆ ಯಾಕೆ ಮದುವೆ ಏನೋ ಒಂದು ಇದು ಮಾಡಿಕೊಂಡು ಪಾಪ ಅವ್ರಿಗೂ ಇದು ಮಾಡಿದೆ, ನೀವು ಇದು ಮಾಡಿದೆ. ಆ್ಯಂಡ್ ಹುಡುಗರು ಅಷ್ಟೇ ಅಲ್ಲ, ಹುಡುಗಿರು ಟೈಮ್ ಕೊಡಬೇಕು. ಆ್ಯಂಡ್ ಒಂದು ಸ್ವಲ್ಪ ಇವಾಗಿರೋ ಸೊಸೈಟಿ ತಕ್ಕನಂಗೆ ಇಲ್ಲದೆ ನಮ್ಮ ಅಮ್ಮನ ಥರ ಇಲ್ಲ, ಎಲ್ಲ ರಮ್ದಿರ್ತಾರೆ, ನಮ್ಮ ಜನ್ರೇಷನ್ ಅವ್ರು ರಮ್ದಿರ್ತಾರೆ ಇದ್ದರೆ ತುಂಬ ಖುಷಿ ಆಗುತ್ತೆ. ಅರ್ಥಗರ್ಭಿತವಾಗಿ ಇದ್ದರೆ ಇನ್ನೂ ಖುಷಿ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಒಂದು ಚಾನಲಲ್ಲಿ ಯೂತ್ಸ್ ಜಾಸ್ತಿ ಇದ್ದಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ಚಾನಲು. ಸೊ ಈ ಒಂದು ಮೋಟಿವೇಶನ್ ಯಾರಿಗೆ ಅಂತ ಹೇಳಿದ್ರೆ ಯೂತ್ಸ್ಗೆ. ಸೊ ದಯವಿಟ್ಟು ಯೂತ್ಸ್ಗಳೇ ಆ್ಯಂಡ್ ಹುಡುಗರಿಗೆ ಎಕ್ಸ್ಪೆಷಲಿ, ಹೆಣ್ಣು ಹೊನ್ನು ಮಣ್ಣು ಮೂರೂ ಯಾವ ಟೈಮಿಗೆ ಬರಬೇಕು ಆ ಟೈಮಿಗೆ ಬರುತ್ತೆ. ಸೊ ನೀವು ಅದರಿಂದ ಹೋಗೋಕೆ ಹೋಗ್ಬೇಡಿ, ಅದು ನಿಮ್ಮಿಂದ ಓಡೋಕ್ಕೆ ಶುರು ಆಗಿಬಿಡುತ್ತೆ. ಅದೇ ನಿಮ್ಮ ಹತ್ರ ಬರುತ್ತೆ. ನೀವು ಅದಕ್ಕೆ ಏನು ಪ್ರಯತ್ನ ಪಡಬೇಕು ಆ ಪ್ರಯತ್ನ ಪಡ್ತಾ ಇರಿ, ಆ ಪ್ರಯತ್ನ ನಿಲ್ಲಿಸ್ಬೇಡಿ. ಆವಾಗ ಸೂಪರ್ ಆಗಿರೋದೇ ಬರುತ್ತೆ. ಏನೇ ಬಂದರೂ ದೇವ್ರು ನೋಡ್ತಾ ಇರ್ತಾನೆ, ಕೊಟ್ಟರೆ ನನ್ನ ಮಗನ ಮಸ್ತಾಗೆ ಕೊಡಬೇಕು ಅಂತ ಫಿಕ್ಸ್ ಆಯ್ತಾನೆ. ಆ್ಯಂಡ್ ಆದಷ್ಟು ಏನು ಮಾಡಿ ಅಂದರೆ ಬುದ್ಧಿವಂತಿಕೆ ಉಪಯೋಗಿಸಿ ಸಂಪಾದನೆ ಮಾಡಿ. ಎಷ್ಟೊಂದು ಜನದ ಲೈಫ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇವಾಗ ನಮ್ಮ ಲೈಫು ಹೆಂಗಿತ್ತು ಅಂತ ಹೇಳಿದ್ರೆ, ಎಜುಕೇಷನ್ ಮಾಡಬೇಕು, ಓದಬೇಕು, ಡಿಗ್ರಿ ಆಗಬೇಕು, ಎಲ್ಲಾದರೂ ಒಂದು 10-15 ಸಾವಿರಕ್ಕೆ ಸಂಬಳಕ್ಕೆ ಸೇರ್ಕೊಂಡ್ಬಿಡ್ಬೇಕು, ಒಂದು ಚೀಟಿ ಹಾಕೊಂಡ್ಬಿಡ್ಬೇಕು, SIP ಹಾಕೊಂಡ್ಬಿಡ್ಬೇಕು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೇಕು, ಅಷ್ಟಕ್ಕೆ ಫಿಕ್ಸು. ಔಟ್ ಆಫ್ ದ ಬಾಕ್ಸ್ ಯಾರು ಯೋಚನೆ ಮಾಡಲ್ಲ. ಯೋಚನೆ ಮಾಡಿ, ಬಿಸ್ನೆಸ್ ಮಾಡಿ, ತಲೆ ಉಪಯೋಗಿಸಿ ಏನು ಮಾಡಬೇಕು ಅಂತ. ಈಗ ಎಕ್ಸಾಂಪಲ್ ನೋಡಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಹೇಳ್ತೀನಿ, ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಿ ಒಂದು ಆ್ಯಪ್ ಡೆವಲಪ್ ಮಾಡಿ. ಏನಿಲ್ಲ ಇಂಡಿಯಾದಲ್ಲಿ ಅವೈಲಬಿಲಿಟಿ ಏನು ಕಮ್ಮಿ ಐತೆ, ಫಾರಿನ್ ಕಂಟ್ರೀಸಲ್ಲಿ ಏನೈತೆ ಅದನ್ನು ಮಾಡಿ, ಅದನ್ನು ತೊಗೊಬಂದು ಸಕ್ಸಸ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಅದನ್ನು ಯಾರಿಗಾದ್ರೂ ಒಬ್ರಿಗೆ ಸಿಗ್ತಾರೆ ಮಾರ್ಬಿಡ್ರಿ, ರೆವೆನ್ಯೂ ಶೇರ್ ಬರುತ್ತೆ, ಲೈಫ್ ಸೆಟ್ಲು, ಇನ್ನೇನು ಬೇಕು ಹೇಳಿ. ಆ ಥರ ಏನಾದರೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ. ಇದು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಹೇಳ್ತಾ ಇರೋದು ಬೇಸಿಕಲಿ. ಆ್ಯಂಡ್ ಇನ್ನೂ ತುಂಬ ಐತೆ, ಮೆಕ್ಯಾನಿಕಲ್ ಅವ್ರಿಗೆ ಅದು ಇದು ಎಲ್ಲರಿಗೂ ಒಂದೊಂದು ದಾರಿಗಳಿರುತ್ತೆ. ಆ ದಾರಿನ ಹುಡುಕ್ಬೇಕಷ್ಟೇ. ನನಗೇನಾದರೂ ಸಜೆಷನ್ ಗೊತ್ತಾಯ್ತು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ನಾನು ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ. ಏನಂತ ಹಾಕಿದ್ದೀನಿ ಪೋಸ್ಟು ಅಂತ ಹೇಳಿದ್ರೆ, ಐ ಆಮ್ ಹೈರಿಂಗ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರು, ಸಿನಿಮ್ಯಾಟೋಗ್ರಫರು ಆ್ಯಂಡ್ ವಿತ್ ಎಡಿಟರು ಆ್ಯಂಡ್ ಆಫೀಸ್ ಬಾಯ್ ಎಲ್ಲರನ್ನೂ ಬೇಕು ಅಂತ ರಿಕ್ವೈರ್ಮೆಂಟ್ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ನನ್ನ ಟೀಮ್ನ ಗ್ರೋ ಮಾಡಬೇಕಂತ ಇವಾಗ ಫಿಕ್ಸ್ ಆಗಿದ್ದೀನಿ. ನಾನು ಯಾವುದು ಶಾರ್ಟ್ ಟರ್ಮಿಗೆ ನೋಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೇನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರು ಇಂಜಿನಿಯರಿಂಗ್ ಮಾಡಿಬಿಟ್ಟು ನನ್ನ ಹತ್ರ 10-15 ಸಾವಿರ ರೂಪಾಯಿ ಸಂಬಳಕ್ಕೆ ಬರೋದು ನನಗೆ ಇಷ್ಟನೇ ಇಲ್ಲ. ಅವ್ರ ಲೈಫ್ ಬೇರೆ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾರು ಒಂದು ಸ್ವಲ್ಪ ಎಜುಕೇಷನ್ ಕಮ್ಮಿ ಇದ್ದು, ನಾಲೆಜ್ ಇದ್ದು, ಇನ್ನೂ ಆಯ್ಕೊಂಡು ತಿನ್ಕೊಂಡು ಗೀಲಿ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ನಾನು ಈ ಮಾತನ್ನ ಹೇಳ್ತಾ ಇರೋದು. ದಯವಿಟ್ಟು ಅದೆಲ್ಲ ಲೈಫಲ್ಲ, ಒಂದು ಸ್ಟೇಜ್ಗೆ ಹೋದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವು ಆ ಸ್ಟೇಜೆಲ್ಲ ದಾಟ್ಕೊಂಡ್ಬಂದಿರೋದು, ಎಷ್ಟು ಪೋಲಿ ಬಿದ್ದು, ಯಾವ್ಯಾವ ರೋಡಲ್ಲಿ ಏನೇನು ಅಲ್ಕೊಂಡು, ಯಾವ್ಯಾವ ಕಡೆ ಪಾರ್ಟಿ ಮಾಡಿಕೊಂಡು ಎಲ್ಲ ಮಾಡಿ, ಇವಾಗೂ ಮಾಡ್ತೀವಿ ಇಲ್ಲ ಅಂತಲ್ಲ. ಬಟ್ ಆ ಒಂದು ಸ್ಟೇಜ್ ಆಫ್ ಲೈಫೇ ಬೇರೆ, ಈ ಒಂದು ಸ್ಟೇಜ್ ಆಫ್ ಲೈಫೇ ಬೇರೆ. ಏನೋ ಒಂದು ನಿಜ ಏನಂದರೆ ಗೊತ್ತಾ, ಎಷ್ಟೇ ಮೋಟಿವೇಶನ್ ಕೊಟ್ಟರು, ಎಷ್ಟೇ ತಲೆದಂಗೋದ್ರು ಅದು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಯಾವಾಗ ಲೈಫ್ ನಿಮಗೆ ಪಾಠ ಕಲಿಸುತ್ತೆ, ಆವಾಗಲೇ ನೀವು ಕಲಿಯೋದು. ನೀವಂತಲ್ಲ, ಎಲ್ಲರೂ ಅಷ್ಟೇ.
ಆ್ಯಂಡ್ ನೀವು ಯಾರನ್ನಾದ್ರೂ ಒಬ್ರು ನೋಡ್ತೀರಾ, ಮಾತಾಡಿಸಿ ಪ್ರೀತಿಯಿಂದ ಸ್ಮೈಲ್ ಮಾಡಿ. ನೀನು ಅವ್ನು ನೋಡಿದ್ರೆ ಅವ್ನು ನೋಡೋಕೆ ಚೆನ್ನಾಗಿದ್ದೀರಾ ಅಂತೇಳಿ ಹುಡುಗಿರಿಗೆಲ್ಲ ಹೇಳಿದ್ರೆ ಇಲ್ಲಿ ಎಕ್ಕಡದಲ್ಲಿ ಹೊಡಿತಾರೆ. ಫಾರಿನ್ ಕಂಟ್ರೀಸಲ್ಲಿ ಯಾರಾದರೂ ಅವರೇ ಬಂದು ಹೇಳ್ತಾ ಇರ್ತಾರೆ, ಹಾಯ್, ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ, ಹ್ಯಾವ್ ಎ ನೈಸ್ ಡೇ. ಅವ್ರು ಯಾರಂತಾನೆ ಪರಿಚಯ ಇರಲ್ಲ ಗೈಸ್. ನಾವು ಯಾವ್ದು ಟ್ರಿಪ್ಗೆ ಹೋಗ್ಬೇಕಾದ್ರೆ ಅವರೇ ಬಂದು ನಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಆ ಒಂದು ಕಲ್ಚರ್ ನನಗಿಷ್ಟ. ಇಫ್ ಯು ಕ್ಯಾನ್ ಮೇಕ್ ಸಮ್ವನ್ಸ್ ಡೇ, ಯಾರಿಗಾದ್ರೂ ಒಬ್ರು ನೋಡಿದ್ರೆ ಸ್ಮೈಲ್ ಕೊಡ್ರಿ. ಗುರಾಯಿಸೋದೇನೋ ಯಾಕೋ ಅಲ್ಲೇ ಶುರು. ಇದು ನಮ್ಗೆ ಅವಶ್ಯಕತೆನೇ ಇಲ್ಲ. ಯಾರಾದ್ರೂ ಒಬ್ರು ಲಿಫ್ಟಲ್ಲಿ ಹೋಗ್ತಾ ಇರ್ತೀರಾ, ಸ್ಮೈಲ್ ಕೊಡಿ, ಯು ಮೇಕ್ ದೇರ್ ಡೇ. ನೀವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನನಗೊಬ್ರು ಒಳ್ಳೇದು ಮಾಡ್ತಾರೆ. ಆ್ಯಂಡ್ ಮೊನ್ನೆ ಒಂದು ಸೀನ್ ಆಯಿತು, ಯಾವುದಕ್ಕೆ ಈ ವಿರಾಟ್ ಕೊಹ್ಲಿ ಈವೆಂಟ್ಗೆ ಹೋದಾಗೆ ನನಗೆ ಶೂಸ್ ಬುಕ್ ಮಾಡಿದ್ವಿ, ಈವೆಂಟ್ಸ್ ಟಿಕೆಟ್ಸ್ಗಳಿತ್ತು. ನಾನು ಅದನ್ನು ಆರಾಮಾಗಿ ಮಾರ್ಬೋದಾಗಿತ್ತು, ಒಳ್ಳೊಳ್ಳೆ ರೇಟಿಗೆ ಮಾರ್ಬೋದಾಗಿತ್ತು. ಬಟ್ ನಾನು ಅದನ್ನು ಫ್ರೀಯಾಗಿ ಕೊಟ್ಟೆ, ಒಂದು 3-4 ಜನಕ್ಕೆ ಫ್ರೀಯಾಗಿ ಕೊಟ್ಟೆ. ಎಷ್ಟೊಂದು ಜನ ಏನು ಮಾಡ್ತಾರೆ, ತಲೆ ಬುಡ ಓದೋದೇ ಇಲ್ಲ. ಅದನ್ನು ಏನೈತೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಕಮೆಂಟ್ಗಳು ಹಾಕೋದು, ಸುಮ್ಮನೆ ನಂಗೆ ಟಿಕೆಟ್ ಬೇಕು ಅನ್ನೋದು. ಈವೆಂಟ್ ಇರೋ ಡೆಲ್ಲಿಲಿ 20,000-25,000 ಸಾವಿರ ಫ್ಲೈಟ್ ಟಿಕೆಟ್ ಐತೆ. ಸುಮ್ಮನೆ ಚಾನ್ಸ್ ಸಿಗೋರ್ಗೂ ಸಿಗಲ್ಲ. ಎಷ್ಟೊಂದು ಜನ ಆಮೇಲೆ ಬೇಜಾರು ಮಾಡ್ಕೊಂಡ್ರೋಣ, ನಾನು ಕೇಳಿದೆ ನೀವು ಕೊಡಲಿಲ್ಲ. 1000 ಮೆಸೇಜ್ ಬರುತ್ತೆ. 1000 ಮೆಸೇಜಲ್ಲಿ ಸುಮ್ಮನೆ ನಂಗೇನು ವಿರಾಟ್ ಕೊಹ್ಲಿ ಇಷ್ಟ ಅಂದ್ಬಿಟ್ಟು ChatGPT ಮಾಡಿ ಹಾಕ್ಬಿಡ್ತೀರಾ. ನಾನು ಕೇಳೋ ಕ್ವಶನ್ನೇ ಬೇರೆಯಪ್ಪ. ನೀವು ರೆಡಿ ಇದ್ದರೆ ಮಾತ್ರ ಯಾರಿಗೆ ಚಾನ್ಸ್ ಸಿಗುತ್ತೆ ಅವ್ರಿಗೆ ಸಿಗಬೇಕಾಗಿತ್ತು. ಸೊ ನಾನು ಅದನ್ನು ಫ್ರೀಯಾಗೆ ಕೊಟ್ಟೆ. ಮಾರ್ಕೊಬೋದಾಗಿತ್ತು, ಹೆವಿ ಡಿಮ್ಯಾಂಡ್ ಇದ್ದಿದ್ದ ಕಾರಣ. ಬಟ್ ನಾನು ಮಾರಲಿಲ್ಲ. ಸೊ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಮೇಲೆ ಒಬ್ರಿಗೆ ಫ್ರೀಯಾಗಿ ಕೊಟ್ಟೆ. ಅವ್ರು ಎಷ್ಟು ಖುಷಿ ಪಟ್ಟರು ಅಂತ ಹೇಳಿದ್ರೆ, ಅವ್ರನ್ನ ಕರ್ಕೊಂಬಂದೆ. ಆಮೇಲೆ ಅವರು ಊಟ ಕೊಡಿಸಿದ್ರು ನನಗೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಾವೊಬ್ಬರು ಒಳ್ಳೇದು ಮಾಡಿದ್ರೆ ನಮಗೆ ಒಂದು ಒಳ್ಳೇದಾಗುತ್ತೆ. ಅದು ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಏರ್ಪೋರ್ಟ್ಗೆ ವರುಣ್ ಅಂತ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರು ನಂಗೆ ಯಾರಂತಾನೆ ಗೊತ್ತಿಲ್ಲ ಗೈಸ್, ನಮ್ಮ ಸಬ್ಸ್ಕ್ರೈಬರ್, ರ್ಯಾಂಡಮ್ ಸಬ್ಸ್ಕ್ರೈಬರು. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಏನೋ ಕೇಳಿದ್ರು, ಮೆಸೇಜ್ ಹಾಕಿದ್ರು, ರಿಪ್ಲೈ ಮಾಡಿದ್ದೆ. ಅವ್ರು ವಾಪಸ್ಸು ನನ್ನ ಇರೋ ಜಾಗಕ್ಕೆ, ಯಶೋಭೂಮಿ ಏನು ಕನ್ವೆನ್ಷನ್ ಸೆಂಟರ್ ಇತ್ತು, ಏನು ವಿರಾಟ್ ಕೊಹ್ಲಿ ಈವೆಂಟ್ ನಡೀತಿತ್ತು, ಅಲ್ಲಿ ಬಂದು ನನ್ನ ಪಿಕ್ ಮಾಡಿ ನನಗೊಂದು ಗಿಫ್ಟ್ ಕೊಟ್ಟು ಅಲ್ಲಿಂದ ವಾಪಸ್ ಕರ್ಕೊಬಂದು ಏರ್ಪೋರ್ಟಿಗೆ ಬಿಟ್ರು. ಯಾರು ಮಾಡ್ತಾರೆ ಇದೆಲ್ಲ? ಯಾರೂ ಮಾಡಲ್ಲ ಗೈಸ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೂ ಮಾಡಲ್ಲ ಇದನ್ನೆಲ್ಲ. ನೀವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ 100% ನಿಮ್ಗೆ ಒಳ್ಳೇದಾಗುತ್ತೆ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟು. ಜಾಸ್ತಿ ಮೋಟಿವೇಶನ್ ಕೊಟ್ಬಿಟ್ಟೆ. ಅದೇ ಟೈಮ್ಗೆ ಕರೆಕ್ಟಾಗಿ ಈವೆಂಟ್ ಲೊಕೇಶನ್ನು ಕೂಡ ಬಂತು. ಸೊ ಬನ್ನಿ, ಎಲ್ಲ ಮುಗಿದ ಮೇಲೆ ಬರ್ತಾ ಇದೀವಿ ನಾವು. ಬಾಯ್ಸ್ ಎಲ್ಲ ಪಾರ್ಟಿ ಮಾಡ್ತಾವ್ರೆ. 100% ಪಾರ್ಟಿನೇ ಅದು ಗೈಸ್. ನಾವು ಬರೋಷ್ಟರಲ್ಲಿ 10:15 ಆಗಿದೆ ನೋಡಿ. ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟವ್ರೆ. ನಾವು ಇವಾಗ ಬರ್ತಾಯಿದ್ದೀವಿ. ಹಾಂ, ಜಯಂತ್ ಕುಮಾರ್, ದೀಪಿಕಾ, ವಾ ಫುಲ್ ಮಿಂಚಿಂಗು. ದೀಪಿಕಾ ಅವ್ರು ಮಾತ್ರ ಕಾಣಿಸ್ತಾ ಇದ್ದಾರೆ, ಜಯಂತ್ ಅವ್ರು ಕಾಣಿಸ್ತಾ ಇಲ್ಲ. ಜಯಂತ್ ಅವ್ರು ನೋಡಿದ ಮೇಲೆ ಸ್ಮೈಲ್ ಕೊಡ್ತಾರೆ ನೋಡಿ, ಏನಂದೆ ಅಂತೇಳಿ. ಈ ಪ್ರತಾಪ್, ಮುಷ್ಯ ಪ್ರತಾಪ್, ಏನಣ್ಣ ಸಮಾಚಾರ? ಮರ್ತ್ಕಿರ್ತು ಬಿಟ್ಟಿದ್ಯಾ ಏನು ಸಮಾಚಾರ ಜನನ? ಹಾಂ, ದುಡ್ಡು ಮಾಡ್ತಾ ಇದೆಯಾ? ತಲೆಯಲ್ಲಿ ಕೂದಲು ಬೇರೆ ಗೊತ್ತೈತೆ. ನೋಡಿ ಗೈಸ್, ಭರತ್ ಅವರು ಏನ್ರಿ ಇದು? ಮೆನ್ ಇನ್ ಬ್ಲ್ಯಾಕ್ ಸ್ಟಾರ್ ಎಲ್ಲ RCB ಇದ್ರಿ, ಇನ್ನೊಂದು ಸ್ಟಾರ್ ಬಂದಿಲ್ಲ. ಆರಾಮ್ ಗುಣ ಮಲ್ಲಿ ಅಣ್ಣ, ಸೂಪರ್. ಏನಿದು ಕೈ ಗ್ಲೌಸ್, ಸಾರಿ ಹ್ಯಾಂಡ್ ಗ್ಲೌಸ್ ಹಾಕೊಂಡಿದ್ದೀರಾ? ಬರೀ ಇಂಥದೇ. ಹಿಂಗಿದೆ ಸ್ಮೈಲ್, $1 million ಸ್ಮೈಲ್ ಅದು. ಅಲ್ಲೋಡಿ ನಾಚಿಕೆ ನೋಡಿ. ಗೈಸ್, ಇದು JK ಅವ್ರ ಮಮ್ಮಿ ಮತ್ತು ಡ್ಯಾಡಿ. ಆಂಟಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಲೇಡೀಸ್ದೆಲ್ಲ ಒಂದು ಸ್ವಲ್ಪ ಬ್ಲೌಸ್ ಗೀಸ್ ಎಲ್ಲ ಕರೆಕ್ಟಾಗಿ ತೋರಿಸು, ಎಕ್ಸ್ಪ್ಲೇನ್ ಮಾಡುವ. ಆಂಟಿ ಚೆನ್ನಾಗಿತ್ತು ಬ್ಲೌಸ್, ಎಲ್ಲಿ ಹೊಲ್ಸ್ಕೊಂಡ್ರಿ? ನಿಮ್ಮ ಮನೆ ಪಕ್ಕದಲ್ಲೇನೆ. ಸಬಾಷ್. ಅದೇ 100 ಗ್ರಾಮ್ಸ್ ಅಂತ ಹೇಳ್ತಾ ಇದ್ರು, ಲೆಕ್ಕ ಆಗ್ತಾ ಇದ್ದು. ಲೇಟಾಗಿ ಬಂದ್ರೆ ಲೇಟೆಸ್ಟಾಗಿ ಬರ್ತೀವಿ. ಹಾಯ್ ಅಣ್ಣ, ಏನು ಸ್ಮೈಲಿಂಗು ಫುಲ್ಲು? ಅದ್ಗೇನು ಮೀಟ್ ಮಾಡ್ಸಲ್ವಾ ಫಸ್ಟ್ ಟೈಮು? ಅಪ್ಪು ಅಲ್ಲ ರೀ, ಹೆಸರು ಇಡ್ಕರಿ ರೀ. ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದಿದ್ದು, ಎಲ್ಲ ಒಟ್ಟಿಗಿದ್ವಿ ಒಂದು ಟೈಮಲ್ಲಿ. ಲೋಫರ್ ನನ್ನ ಮಕ್ಕಳು. ನೀನಲ್ಲ, ನಾನು. ಗುಡ್ ಫ್ರೆಂಡ್ಸ್. ಏಯ್, ಪೇಮೆಂಟ್ ಆಮೇಲೆ ಕೊಡ್ತೀನಿ, ಸುಮ್ಮನಿರ ಆಯ್ತು. ನಾವು ಆಗ ರೂಮಲ್ಲಿ ಒಟ್ಟಿಗಿದ್ವಲ್ಲ, ನಾವು ಲಾಕ್ಡೌನ್ ಟೈಮಲ್ಲಿ. ಅವಾಗ ದಿನ ಬೆಳಿಗ್ಗೆ ಟೀ. ಒಂದು 2 years ಇಂದ ಸ್ವಲ್ಪ ಗ್ಯಾಪ್ ಆಗಿ ಸಿಗ್ತಾ ಇಲ್ಲ. 2 years ಇಂದ ಅಣ್ಣ ಇಂಡಸ್ಟ್ರಿಲ್ ಅವರೇ, ಆದ್ರಿಂದ ಅಣ್ಣ ಬಿಸಿ. ಮುಂಚೆ ದಿನ ಬೆಳಗ್ಗೆ ರಾತ್ರಿ ಸುಮ್ಮನೆ ಇರ್ರಿ. ಏನ್ರಿ ಮದುವೆ ಆದ್ಮೇಲೆ ಇಮಿಡಿಯೇಟ್ ಆಗಿ ಇವಾಗ್ಲೇ ಬಿಟ್ಕೊಡ್ತಾ ಇಲ್ಲ. ಕಟಿಂಗ್ ಮಾಡ್ಸು ಅಂದ್ರೆ ಹೆಂಗ್ ಬಂದ ನೋಡಿ. ಏಯ್, ದುಡ್ಡು ಕೊಡಕ್ಕಿಲ್ಲ ಅವನಿಗೆ ಕಟಿಂಗ್ ಮಾಡ್ಸಕ್ಕೆ. 50 ರೂಪಾಯಿ ಕೊಟ್ಟವನೇ 100. ಗೈಸ್, ಎಲ್ಲಿ ಬರತ್ತು ಅಂತ ಇದ್ದೀರಾ ನೋಡ್ಕೊಳ್ರಿ. ಹಾ, ಭರತ್ ಅಣ್ಣ ಫುಲ್ಲು ಎಲ್ಲ ಹಿಂದೆ ತಿರ್ಗೋ. ನೋಡಿ, ಅದೇ ಗಾಂಚಲಿ, ಅಂಡ್ ಗಾಂಚಲಿ. ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದೀವ್ರನ್ನ. ನಿಮ್ಮ ಬಗ್ಗೆ ಹೆವಿ ಕೇಳಿದ್ದೀನಿ ರೀ. ಅಯ್ಯಯ್ಯೋ, ಹೆವಿ ಫುಲ್ಲು. JKಗೋಸ್ಕರ ಒಂದು ಪಾಟ್ ರೆಡಿ ತರಿಸಿದ್ದೆ, ಲೈವ್ ಪ್ಲ್ಯಾಂಟು. ಮರ್ತು ಬಂದ್ಬಿಟ್ಟೆ ಮಚ್ಚ. ನಿಂಗೋಸ್ಕರ ಒಂದು ಗಿಡ ತರಿಸಿದ್ದೆ ಮಚ್ಚ. ಆ ಗಿಡ ಅಲ್ಲ, ನಾರ್ಮಲ್ ಗಿಡ. ಅರ್ಥ ಆಯ್ತು ಅನ್ಸುತ್ತೆ, ಚೆನ್ನಾಗಿರುತ್ತೆ ಅಂತ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಸಾರ್
ಗ್ಯಾಪ್ನ ಇದೀವ ಸರ್ ಮರ್ತ್ಬಿಟ್ಟಿದ್ದೀರಾ ಸರ್ ಯಾವುದು ಪರ್ಫ್ಯೂಮ್ ಗಮ್ ಅಂತ ಐತಲ್ಲ ಸರ್ 5 ದಿನ ಯಾರು ತೋರಿಸಿ ಬ್ರೋ ಜನಕ್ಕೆ ಗರ್ಲ್ ಫ್ರೆಂಡ್ ತೋರಿಸಿದ್ರೇನೆ ನೋಡೋದು ಜನ. ಇವಾಗ ನಿನ್ ಬ್ಲಾಗ್ ಅಲ್ಲಿ ನಿನ್ ಗರ್ಲ್ ಫ್ರೆಂಡ್ ಅವ್ರೆ ಅಂದ್ರೆ ಅದ್ರಲ್ಲಿ ಫುಲ್ ವ್ಯೂಸು ನಿಜವಾಗ್ಲು. ಅದಕ್ಕೆ ತೋರಿಸು, ನಂದಿಲ್ಲ ನಿಂದಾದ್ರೂ ತೋರಿಸ್ತೀನಿ. ನಮ್ಮ ಪರಿಸ್ಥಿತಿ ನೋಡಿ, ಮದುವೆ ಮನೆಗೆ ಬಂದು ಅಲ್ಲಿ ಯಾಮಾರಿಸಿ ಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಂದು. ಯಾಕೆ ಅಂತ ಹೇಳಿದ್ರೆ ಡಯಟ್ ಶುರು ಮಾಡಿದ್ದೀನಿ, ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದೀನಿ, ಬಿಡಬಾರ್ದು ಅಂತ. ಇವಾಗ ಒಂದ್ಸರಿ ತಿನ್ಬಿಟ್ರೆ ಬಿಡು ನಿನ್ನೆ ತಿಂದಿದ್ದೆಲ್ಲ ಇವತ್ತು ತಿನ್ಬಿಡೋಣ ಹಂಗೆ ಹೋಗ್ತಾನೇ ಇರುತ್ತೆ. ಈ ಸರಿ ಮಾಡ್ತಾ ಇದ್ದೀನಿ, ಗೊತ್ತು ಮಾಡಿದ್ರೆಲ್ಲ ಕಣ್ಣಾಗ್ತಾರೆ, ಅದಾಗಲ್ಲ ಅಂತ. ಎಷ್ಟು ದಿವಸ ಆಗೋದು ಅಷ್ಟು ದಿವಸ ಮಾಡ್ತೀನಿ. ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಅವರು ಕರೆಕ್ಟಾಗಿ ಊಟ ಮಾಡೋ ಟೈಮ್ ನಾನು ಹೋಗ್ಬೋದು, ಅವರು ಊಟ ಮಾಡ್ಕೊಂಬರೋ ಅಷ್ಟೇ. ಅವನು ಡಯಟ್ ಮಾಡ್ತಾನಂತೆ, ಏನು ಮಾಡಲ್ವಂತೆ. ಹೌದಾ? ಚೆನ್ನಾಗಿ ಉಂಡೆ ಮತ್ತೆ ಎಡ್ತಾನಿಗೆ. ನಾನು ನಿಂತಾರಪ್ಪ ನಿನ್ನೆ ಎಲ್ಲ ಬಾಕ್ಸಲ್ಲಿ ತಗೊಂಡೋಗಿದ್ದೆ. 3 ತಿಂಗಳು ನೀನು ಮಾಡೋ ನಾನು ನೋಡ ಏನ್ ಡಿಫ್ರೆನ್ಸ್ ಇರುತ್ತೆ. ಈ ತರ ಚಾಲೆಂಜ್ ಹಾಕ್ಬೇಡ, ಈ ತರ ಚಾಲೆಂಜ್ ಹಾಕ್ಬಿಟ್ರೆ ನನಗೆ. ಸರಿ ಆಯ್ತಾ, ಚಾಲೆಂಜ್ ಅಕ್ಸೆಪ್ಟೆಡ್. ಆಯ್ತು. 3 ತಿಂಗಳು ಆದ್ಮೇಲೆ ಬಂದು ನೋಡೋಣ. ಹಾಂ ಆಯಿತು. ಎಷ್ಟಿದೆಯಾ ವೆಯ್ಟು? 78. ನೀನ್ಕೂ 10 kg ಜಾಸ್ತಿ ಇದ್ದೀನಿ ನಾನು. ಈ ಪಿಗರು 3 ತಿಂಗಳಾದ್ಮೇಲೆ ಸಣ್ಣ ಆಗ್ತಾನಂತೆ. ಚಾಲೆಂಜ್ ಮಾಡಿದ್ದಾನೆ, ಚಾಲೆಂಜ್ ಅಕ್ಸೆಪ್ಟೆಡ್. ಲೆಟ್ಸ್ ಸಿ. ಚಾಲೆಂಜಲ್ಲಿ ಗೆದ್ರೇನು ಸೋತ್ರೇನು? ತುಂಬಾ ದಿನಗಳಾದ್ಮೇಲೆ ಬಂದು ಚಾಲೆಂಜ್ ಆಗ್ತಾ ಇದೆಯಾ? ಐ ಲೈಕ್ ದಿಸ್ ಚಾಲೆಂಜ್. ಆಕಸ್ಮಿಕವಾಗಿ ಅಣ್ಣ ಚಾಲೆಂಜ್ ಹಾಕಿದ್ದಾನೆ ಗೈಸ್. ಇವಾಗ ಹೇಳು, ಬಾಗೋರು ಇಲ್ಲಿ ಸಾಕ್ಷಿ ನೀನೇ ಇದೆಯಾ? ಸರಿ, ಇವಾಗ ಏನು ಗೊತ್ತಾ, ಇವನೇನು ಹೇಳ್ತಾವನೆ ಅಂತ ಹೇಳಿದ್ರೆ 3 months ಅಲ್ಲಿ ಚಾಲೆಂಜ್ ಹಾಕಿದ್ದಾನೆ. ಅವನು ಜಿಮ್ ಸ್ಟಾರ್ಟ್ ಮಾಡೋದು, ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಏನಂತ ಹೇಳಿದ್ರೆ 3 months ಅಲ್ಲಿ ಯಾರು ಹೆಂಗಿರ್ತಾರೆ ಅಂತ ಚಾಲೆಂಜ್ ಆಗ್ತಾ ಇದ್ದಾನೆ. ಸೊ ಪ್ರಾಬ್ಲಮ್ ಏನಂದ್ರೆ ನಾನು ಈ ಚಾಲೆಂಜ್ ಇವಾಗ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಅದಕ್ಕೆ ಗೆದ್ರೆ ಏನು ಅಂತ ನೀನ್ ಏನಾರು ಹೇಳು ಅಂತ. ಫಸ್ಟ್ ಆಫ್ ಆಲ್ ನಾನು ಇರೋದೇ ಇಲ್ಲ 3 ತಿಂಗಳು, ಅದಕ್ಕೆ ಚಾಲೆಂಜ್ ಮಾಡ್ತಾ ಇದ್ದೀನಿ. 2 hours later. ಓಕೆ ಗೈಸ್, ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ವಿನಯ್ ಅವ್ರ ಮನೆಗೆ. ಬಂದಿದ್ದ ತಕ್ಷಣ ನೋಡಿ ನಮಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಕೊಟ್ಟು. ಹಾಂ, ಹೆಂಗೆ ಹಿಡ್ಕೊಂಡು ನಿಂತವ್ರು ನೋಡಿ. ಸಾಕು ಕುಡೀರಿ, ಸಕ್ಕದಾಗೈತಲ್ಲ. ಹಾಂ, ಇಲ್ಲ ಅದು ಚಟ್ನಿಗೆ ಮಜ್ಜಿಗೆ ಹಾಕಿರೋದಷ್ಟೇ. ಈಗ ಗೊತ್ತಾಯ್ತು ನೋಡಿ ಗೈಸ್, ಇದು ಚಟ್ನಿಗೆ ಮಜ್ಜಿಗೆ ಹಾಕಿರೋದು. ಇದು ಮಜ್ಜಿಗೆ ಅಲ್ಲ, ಮಜ್ಜಿಗೆ ಈ ಕಲರ್ ಇರ್ತದ. ಚಟ್ನಿ ಮಾಡಿ ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ರುಬ್ಬಿ ನೀಟಾಗಿ ಮಾಡ್ತಿದೀವಲ್ಲ, ಅದಕ್ಕೆ ಸುಳ್ಳು ಮೀಕೋಗಿ ಅದಕ್ಕೆ ಕೊಟ್ಟು. ಏನ್ ಬ್ರೋ ಇದು? ಇದು ನೀರು ನಮ್ದ್ರಲ್ಲಿ ಅಕ್ವಾಗಾರ್ಡ್ ಇಲ್ಲ ಬ್ರೋ. ತಗೊಳಕ್ಕಿಂತ ಮುಂಚೆ ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ 2 ಬಾಟಲ್. ಕಷ್ಟ ಬಾಟಲ್ ಪಾತ್ರೆ ಎಲ್ಲ ತುಂಬಿಸಿಟ್ಬಿಟ್ಟು ಹಿಂಗೆಲ್ಲ ಸ್ಟೋರ್ ಮಾಡಿ ಇಡಬೇಕು. ಓ ನೈಸ್ ಗೈಸ್. ಅಣ್ಣ ನೋಡಿ ನಾನು ಜಿಮ್ಗೆ ಹೋಗ್ತಾ ಇರೋದನ್ನ ನೋಡಿ ನನಗೆ ಪ್ರೋಟೀನ್ ಕೊಡ್ತಾ ಇದ್ದಾರೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಏನ್ ಬ್ರೋ ಖಾಲಿ ಬಕೀಟಾ? ಫುಲ್ ಇಲ್ಲ, ಅರ್ಧ ಕೆಜಿ ಏನಿದೆ. ಅರ್ಧ ಕೆಜಿ? 1 kg ಇದೆ, 1.5 kg ಇದೆ. 10 kg ಐತ್ ಬ್ರೋ. ಇದೇನು ವೇಯಿಂಗ್ ಮಿಷಿನ್ ಇದೆ, ನಿಮ್ ತರ ಡಮ್ಮಿ ಪೀಸ್ ಇದು. ಆಯ್ತು, ನಾನ್ ಡಮ್ಮಿ ಅಂತ ಎಲ್ರಿಗೂ ಗೊತ್ತು. ಇವಾಗ ಫಸ್ಟ್ ಚಾಲೆಂಜು 1 kg ಒಳಗಡೆ ಐತೆ. ಇಲ್ಲ ಬ್ರೋ, 1 kg ಮೇಲಿದ್ರೆ 1 kg ಹೇಳಿ 1 kg ಏನಿಲ್ಲ. 1 kg ಒಳಗಡೆ ಇದ್ರೆ ಒಂದೊಂದು ಬಾಕ್ಸ್ ಕೊಡಿಸ್ಬೇಕಾಯ್ತದೆ. ಏನ್ ಹೇಳ್ದೆ ಹೇಳಿ? 917 ಏನ್ ಹೇಳ್ದೆ ಹೇಳಿ? 1 kg ಅಷ್ಟೇ. ನಾವು ಕಣ್ಣಲ್ಲೇ ಅಳತೆ ಆಗ್ತೀವಿ. ನಾವು ಕಣ್ಣಲ್ಲೇ ಇದನ್ನ ನೋಡಿ ಇಷ್ಟು ತೂಕ ಐತೆ ಅಂತ ಹೇಳ್ತೀರಾ, ನೀವು ಕಣ್ಣಲ್ಲೇ ಹುಡುಗಿರ ವೇಟ್ ಅಳತೆ ಆಗ್ತೀರಾ. ವರ್ಕಿಂಗು ಫುಲ್ ಕ್ಯಾಲ್ಕುಲೇಷನ್, ಫುಲ್ ದುಡ್ಡು. ಇಲ್ಲೆಲ್ಲ ಬರೀ ಎಕ್ಸ್ಪೆನ್ಸ್ ಇದೆ, ಇನ್ನೇನಿಲ್ಲ. ಬರೀ ಡೌಗಳು ನಿಂತು. ಫ್ರೇಮ್ ಇದೆ. ಅದೇ ಇದು ರೀಲ್ RCB ಇದು. ಓ ಕಮೆಂಟ್ ಹಾಕಿದ್ದಕ್ಕೆ. ಓ ಕ್ರೇಜಿ, ಓಪನ್ ಮಾಡಿ. 6000 ಚಿಲ್ಡ್ರನ್ ಲೈಕ್ ಬಂದೈತೆ. ಅದೊಂದು ಮೊನ್ನೆ ಮಿನಿ ವ್ಲಾಗ್ ಹಾಕಿದ್ದೆ. ಹಾ ಕಮೆಂಟ್ ಹಾಕಿ ಅಂತ. ಓ ಕ್ರೇಜಿ ಬ್ರೋ, ಚೆನ್ನಾಗೈತೆ, ಸಾಕಾಗೈತಲ್ಲ. ಹಾ, ಒಂದು ಇವ್ರಿಗೆ ಬಂದೈತೆ, ಇನ್ನ ಮಿಕ್ಕಿದ್ 3 ಬೇರೆಯವ್ರಿಗೆ ಹೋಗೈತೆ. ಹೇಳ್ರಪ್ಪ ಏನು ಬಂದೈತೆ, ಏನು ಯಾರು ಹೇಳಲೇ ಇಲ್ಲ ಅದ್ರ ಬಗ್ಗೆ. ಪಾಪ ಕಷ್ಟಪಟ್ಟು ಬ್ರೋ, ಅವ್ರು ಎಷ್ಟು ಕಷ್ಟಪಟ್ಟು ಹುಡುಕಿ ಪ್ರೊಫೈಲ್ಗಳೆಲ್ಲ ಅವರೇ ಹುಡುಕಿ ಆಮೇಲೆ ಪಿನ್ನು ಮಾಡಿದ್ದೀನಿ ನಾನು ಅದನ್ನು ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಇದಾಕಿದ್ದೀನಿ ಬ್ರಾಡ್ಕಾಸ್ಟಲ್ಲಿ. ಯಾರಾದರೂ ಜಾಯಿನ್ ಸುಮ್ಮನೆ ಕಮೆಂಟಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಯಾರಾದರೂ ಸೋಷಿಯಲ್ ಮೀಡಿಯಾ ಮ್ಯಾನೇಜಿಂಗ್ ಮಾಡೋರು, ಇಲ್ಲ ಅಂತ ಹೇಳಿದ್ರೆ ಸಿನಿಮಾಟೋಗ್ರಫರ್ಸು, ವೀಡಿಯೋಗ್ರಫರ್ಸು, ಎಡಿಟರ್ಸು ಯಾರಾದರೂ ಇದ್ದರೆ DM ಮಾಡಿ ಫುಲ್ ಟೈಮ್ ಜಾಬ್ಗೆ. ನನಗೂ ಒಬ್ರು ಎಡಿಟರ್ ಸಾಕು, ಇನ್ನೊಬ್ಬ ಎಡಿಟರ್ ಸಿಕ್ಕಿದ್ರೆ ಸಾಕು. ಯಾವ ಬಾಯಲ್ಲಿ ಹೇಳ್ತೀಯ? ಪಾಪ ಅವನಿಗೂ ಜಾಸ್ತಿ ಕೆಲಸ ಆಗ್ತಿದೆ ಬ್ರೋ, ಜಾಯಿಂಟ್ ರಾಬರ್ಸ್ ಎಲ್ಲ ಎಡಿಟ್ ಮಾಡಬೇಕು. ಹೌದಾ? ಇವ್ರ ಅದೃಷ್ಟ ಮಾಡೋರು ಗೈಸ್. ಇವ್ರ ಥರ ಕಸಿನ್ ಏನಾದ್ರು ನಮ್ಗೆ ಸಿಕ್ಬಿಟ್ಟಿದ್ರೆ
ನಮ್ಮ ಕಡೆ ಯಾರೂ ಇಲ್ಲ. ಬರೀ ಅದೃಷ್ಟ. ನಾನು ಎಷ್ಟು ಕಷ್ಟಪಡ್ತಾ ಇದೀನಿ ಹೇಳ್ಬೇಡಿ. ಕಷ್ಟಪಡ್ತಾ ಇದ್ದೀರಾ ಕಣ್ಣು. ಕಸಿನ್ ಅಂದ್ರೂ ಅವ್ನ ಹೆಂಗೆ ನೋಡ್ಕೋತೀವಿ ಅದನ್ನು ಡಿಪೆಂಡ್ ಆಗುತ್ತೆ. ಅದಕ್ಕೆ ಇರೋದು, ಇನ್ನೇನಕ್ಕೂ ಅಲ್ಲ. ಆ್ಯಂಡ್ ಇನ್ನೊಂದು ಏನಂತಿರೋದು, ಯಾವತ್ತೂ ಅವ್ರು ಬೇರೆಯವ್ರ ಥರ ಟ್ರೀಟೇ ಮಾಡಿಲ್ವಲ್ಲ. ಬಿಡ್ರಿ ರೀ ನೀವೆಲ್ಲ ನೋಡಿ, ನ್ಯೂ ಬ್ಯಾಲೆನ್ಸ್ ಹಾಕೋರು. ನಮ್ಮ ಲೈಫೇ ಬ್ಯಾಲೆನ್ಸ್ ಆಯ್ತಲ್ಲ, ನ್ಯೂ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ. ಲೋಕಲ್ ಬ್ರೋ, ಇದು ಲೋಕಲ್. ಗುಚ್ಚಿ ಬಿಡ್ತಾವ್ರು, ಗುಚ್ಚಿ ಹೋಗು ಮನೆಗೆ ಅಂತವ್ರೆ. ಅರ್ಥ ಆಯ್ತು ಬಿಡಿ. ನನ್ಗೇನಂದ್ರೆ ಕೆಲ್ಸನೇ ಇನ್ನೂ ಮುಗ್ದಿಲ್ಲ. ಆಯ್ತು ಬಿಡ, ಆಯ್ತು. ನೀವ್ ಯಾಕೆ ನೆನ್ಪು ಆಗ್ತೀರಾ? ಬೇಡ, ನೀವು ಸುಖ ಪುರುಷರು, ಹಂಗೆ ಇರಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್. ಮನೆಗೆ ಹೋಗಿ. ಸರಿ ಬಿಡು, ನಿಮ್ಮ ಮನೆಗೆ ಹೋಗಿ. ಆಯ್ತು. ನಾನು ಅನ್ಕೊಂಡೆ ಯಾರೋ ಇರ್ತಾರೆ ಅನ್ಕೊಂಡೆ ಬಂದೆ. ಆಮೇಲೆ ಗೊತ್ತಾಯ್ತು ನಿಮ್ಗೆಲ್ಲ ಆ ಭಾಗ್ಯ ಇಲ್ಲಿ ಅಂತ. ಓಕೆ ಗೈಸ್, ತೂತ್ ಗತ್ಲೆಯಲ್ಲಿ ವಿನಯ್ ಅವ್ರ ಮನೆಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ ಆಗ್ಬಿಟ್ಟೈತೆ. ಇವಾಗ ಮನೆಗೆ ಹೋಗಿ ಮಿನಿ ಬ್ಲಾಗ್ ಎಡಿಟ್ ಮಾಡಿ ಸ್ಕ್ರಿಪ್ಟ್ ಬರೆದು 1, 2 ಇಲ್ಲ ನಮ್ಮ ಲೈಫ್ಗಳು. ಮನೆಯೋಣ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತೊಂದು ಶೂಟ್ ಇದೆ, ನಂದೇ ಒಂದು ಶೂಟು, ರೀಲ್ಸ್ ಪ್ರಮೋಷನ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಆ ಶೂಟ್ಗೆಲ್ಲ ರೆಡಿ ಮಾಡಿ ಇವಾಗ ಆಚೆ ಹೊರಟಿದ್ವಿ. ಸೊ ನೋಡಿ, ಪ್ರತಾಪಣ್ಣನ ಬಂದು ಅವ್ರ ಜೊತೆ ನೆನ್ನೆ ಡಿಂಗಾಗಿರೋದು ಇನ್ನೂ ಇದೇ ಆಗಿಲ್ಲ, ಟುಂಗಿ ಆಗಿಲ್ಲ ಅನಿಸ್ತೈತೆ ಅಣ್ಣ. ಸೊ ಬನ್ನಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಆ್ಯಂಡ್ ನೋಡಿ ನಮ್ಮ ಡೈರೆಕ್ಟ್ರು ಸಾಬ್. ಏನು ಸರ್ ಎಲ್ಲ ಫೇಮಸ್ ಆದಮೇಲೆ ನಮ್ಮನ್ನ ಮರ್ತ್ಬಿಟ್ಟಿದ್ದೀರಾ? ಸಂತೋಣ, ಶ್ರೀನಿಧಿ ಅಣ್ಣ ಎಲ್ಲ ಸುಮ್ಮನಿರಪ್ಪ. ನೀವೆಲ್ಲ ಎಲ್ಲಿ ಯಾರ ಜೊತೆ ನೀವು ಮಾಡ್ತಾ ಇರೋದು ಹೇಳಿ ಇವಾಗ. ಓಕೆ ಗೈಸ್, ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ RR ನಗರದಲ್ಲಿ ಹೊಸ ಕಾಫಿ ಶಾಪ್ ಓಪನ್ ಆಗಿದೆ. ಆ ಲೊಕೇಶನ್ ಚೆನ್ನಾಗಿದೆ ಶೂಟ್ ಮಾಡೋಕ್ಕೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಇನ್ನೂ ಪಬ್ಲಿಕ್ಕಿಗೆ ಓಪನ್ ಆಗಿಲ್ಲ ನಮ್ಮ ಜಗ್ಗಿಣ್ಣಂದೆ. ಸೊ ಇವತ್ತು ಅಲ್ಲಿ ಹೋಗಿ ಆ ಲೊಕೇಶನ್ ನೋಡಿಕೊಂಡು ಏನೇನಿದೆ ಅಂತೆಲ್ಲ ನೋಡ್ಕೊಂಡು ಅಲ್ಲಿ ಶೂಟ್ ಮಾಡ್ಬೋದಾ ಅಂತ ನೋಡಿಕೊಂಡು ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ಇದು ಯಾವ ರೋಡ್ ಅಂತ ಹೇಳಿದ್ರೆ ಡಬಲ್ ರೋಡು, ಗ್ಲೆನ್ಸ್ ರೋಡು. ಇಲ್ಲಿಂದ ಮುಂದೆ ಹೋದರೆ ಟರ್ಫ್ ಪಕ್ಕನೇ ಒಂದು ಹೊಸ ಕಾಫಿ ಶಾಪ್ ಓಪನ್ ಆಗಿದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೆ, ನೋಡಿ ಇದೆ ಗ್ಲೆನ್ಸು. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೆ, ಯಾರ್ದಪ್ಪ ಇದು ಹೊಸ್ದಾಗಿ ಏನೋ ಮಾಡ್ಬಿಡ್ತಾವ್ರಲ್ಲ ಅಂತ ನೋಡಿದ್ರೆ ಆಮೇಲೆ ನೋಡಿದ್ರೆ ಜಗ್ಗಿಣ್ಣ ಅವ್ರತಾನೆ. ಅಯ್ಯೋ ಕ್ರೇಜಿ ಅಂತ ಅಂದ್ಕೊಂಡೆ. ಆಮೇಲೆ ಈ ಕಡೆ ಸುತ್ತಮುತ್ತ ಇಲ್ಲೇ ಅಡ್ಡಗಳು. ಹೆಂಗಿದ್ರು ಒಂದು ಹೊಸ ಬ್ರೀವರಿ, ಆ ಬ್ರೀವರಿ ತೋರಿಸ್ತೀನಿ ನೋಡಿ ಗೈಸ್. ಕಾಯ್ತಾ ಇರಿ ನೆಕ್ಸ್ಟ್ ವ್ಲಾಗ್ ಯಾವ ಥರ ಇರುತ್ತೆ ಅಂತ. ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ ಬ್ರೀವರಿ, ಒಂದು ಕ್ಯಾಫೆ, ಒಂದು ಜಾಪನೀಸ್ ರೆಸ್ಟೋರೆಂಟು, ಎಲ್ಲ 3 ಒಂದೇ ರೋಲ್ ಮಾಡ್ತಾವ್ರೆ, ಎಲ್ಲ ಒಂದೇ ಕಡೆನೇ. ಸೊ ಇನ್ಮೇಲೆ ಇಲ್ಲೇ ಬಿದ್ದು ಇಟ್ಟ ಆಡ್ತಾ ಇರ್ತೀವಿ. ಏರಿಯಾ ಬಿಟ್ಟು ಆಚೆ ಹೋಗೋ ಪರಿಸ್ಥಿತಿನೇ ಬರಲ್ಲ ನಮಗೆ. ಸೊ ಬನ್ನಿ, ಇವಾಗ ಆಲ್ಮೋಸ್ಟ್ ಬಂದು ರೀಚ್ ಆದೆ. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ನ ರೀಚ್ ಆಗಿದ್ದೀನಿ. ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ಇದೆ ಹಟ್ಟಿ ಕಾಫಿ. ಅದು ಎಲ್ಲಿ ಅಂತ ಹೇಳಿದ್ರೆ ಸ್ವರ್ಗರಾಣಿ ಸ್ಕೂಲ್ ಮುಂದೆ. ಸೊ ಇವಾಗ ಒಳ್ಳೆ ಅಡ್ಡ ಇದು. ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಹೊರಗಡೆ ಹೋಗ್ತಾ ಇದ್ದಂಗೆ ನೋಡಿ, ಇನ್ನೂ ಫುಲ್ಲು ಕಂಪ್ಲೀಟಾಗಿ ಲಾಂಚ್ ಆಗಿಲ್ಲ. ಇವಾಗ ಲಾಂಚ್ ಆಗುತ್ತೆ, ಮೋಸ್ಟ್ಲಿ ಇನ್ನೊಂದು 2 ಡೇಸಲ್ಲಿ ಲಾಂಚ್ ಆಗ್ಬೋದು. ಸೊ ವ್ಯೂ ಹೆಂಗಿದೆ ಗೊತ್ತಾ ಗೈಸ್, ಡೈರೆಕ್ಟ್ ಫಸ್ಟ್ ಕರ್ಕೊಂಡು ಹೋಗೋದೇ ವ್ಯೂ ಹತ್ರ. ನೋಡಿ ಇದು ಟರ್ಫು, ನಾನು ಹೇಳ್ತಾ ಇದ್ದಲ್ಲ ಆ ಟರ್ಫು. ಆ್ಯಂಡ್ ಇಲ್ಲೆಲ್ಲ ಸೀಟಿಂಗ್ ಬರುತ್ತೆ. ಇಲ್ಲೆಲ್ಲ ಸೀಟಿಂಗ್ ಹಾಕಿದ್ರೆ ಏನು ಮಸ್ತಾಗಿರುತ್ತೆ ಹೇಳಿ. ಆ್ಯಂಡ್ ಹೇಗೆ RR ನಗರದಲ್ಲಿ ವಾಟರ್ ಫಾಲ್ಸ್ ನೋಡಿದ್ದೀರಾ? ಕ್ರೇಜಿ ಗೈಸ್. ಒಳ್ಳೆ ಔಟ್ಡೋರ್ ಏರಿಯಾ. ಹಾಂ, ಒಳ್ಳೆ ಸೀಟಿಂಗ್ ಹಾಕೊಂಡು ಕುತ್ಕೊಂಡ್ರೆ ಒಂದು ಛತ್ರಿ ಹಾಕ್ಕೊಂಡು ಏನು ಮಸ್ತಾಗಿರುತ್ತೆ ಹೇಳಿ. ನೋಡಿ, ಕಂಪ್ಲೀಟ್ ನ್ಯಾಚುರಲ್ ಆಗಿಲ್ವಾ? ಎಷ್ಟು ರಾ ಆಗಿ ನ್ಯಾಚುರಲ್ ಆಗಿದೆ ನೋಡಿ. ಏನೇನು ತಲೆ ಉಪಯೋಗಿಸ್ತಾರೆ ಗೊತ್ತಾ? ಗುಹೆ ಬೇರೆ ಇದೆ ಗೈಸ್ ಇಲ್ಲಿ. ಇಲ್ಲಿಂದ ಒಳಗಡೆ ಹೋದ್ರಲ್ಲಿ ಆ ಕಡೆಯಿಂದ ಗುಹೆ ಬೇರೆ ಇದೆ, ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಅದು ಬಂತು ಅಂತ ಹೇಳಿದ್ರೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ, 2 ಟರ್ಫ್ ಇದೆ. ಟರ್ಫ್ ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಇದು ಟರ್ಫು ಆ್ಯಂಡ್ ಇದು ಕಿಡ್ಸ್ ಪ್ಲೇ ಏರಿಯಾ, ಮಕ್ಳಿಗೆ ಆಟ ಆಡೋಕ್ಕೆ. ಅದ್ರ ಮೇಲ್ಗಡೆ ಏನೇನೋ ಜಾಗ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಇದಿನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇಲ್ಲೂ ಸೀಟಿಂಗ್ ಏರಿಯಾ ಬರುತ್ತೆ. ಆ್ಯಂಡ್ ಒಳಗಡೆ ಜಾಮಿಂಗ್ ಸೆಷನ್ಸು, ಪಾರ್ಟಿ ಮಾಡೋಕ್ಕೆ ಎಲ್ಲ ಇದೆ. ಫಸ್ಟ್ ಫ್ಲೋರ್ ಇಲ್ಲಿ ಮೇಲ್ಗಡೆ ಹೋದರೆ ಗೈಸ್ ನೋಡಿ ಇದೆ ಹೆಂಗಿದೆ. ಬೇಕ್ರಿ ಐಟಮ್ಸ್ ಎಲ್ಲ ಇದೆ. ನಾನು ಯಾವಾಗ ತಿನ್ನಲ್ಲ ಆವಾಗಲೇ ಇಟ್ಟಿರ್ತಾರೆ ಇದೆಲ್ಲ. ಹೆಂಗೆ ನೋಡಿ, ಮ್ಯಾಂಗೋ ಹೊಟ್ಟೆ ಉರಿಸ್ತಾರಪ್ಪ, ಎಲ್ಲ ಬಾಯಲ್ಲಿ ನೀರು ಬರ್ಸ್ತಾವ್ರೆ. ನಾ ಡಯಟ್ ಶುರು ಮಾಡಿದಾಗೆ ಈ ಥರ ಜಾಗಗಳಿಗೆ ಬರೋಂಗೆ ಆಗೋಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಸಕ್ಕತ್ತಾಗೈತೆ ಗೈಸ್, ಕೆಫೆ ಮಾತ್ರ ಅಲ್ಟಿಮೇಟ್ ಆಗೈತೆ, ನನಗೆ ಇಷ್ಟ ಆಯಿತು. ಆರಾಮಾಗಿ ಆಚೆ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ಅಲ್ಲಿ ಹಿಂಗಿರುತ್ತೆ ಹೇಳಿ ಪೀಸಾಗಿ. ಆ್ಯಂಡ್ ಇವಾಗ ನಾವೊಂದೊಂದು ರೀಲ್ ಶೂಟ್ ಮಾಡೋಕ್ಕೆ ಎಲ್ಲ ಸ್ಕೆಚ್ ಹಾಕೋತಾ ಇದ್ದೀವಿ. ಊಟ ನೋಡಿ, ಬೌಲ್ಸ್ ಆ್ಯಂಡ್ ಬ್ರೂಸಿಂದ ಬಂದಿರೋದು ನಮ್ಗೆ ಊಟ. ಸೊ ಅದನ್ನು ಬಂದು ಇಲ್ಲಿ ತಿಂತಾಯಿದ್ದೀನಿ ನಾನು. ಎಂಥ ನನ್ನ ಮಗ ಇರಬೇಕು ಹೇಳಿ ನಾನು. ಗೈಸ್ ನೋಡಿ, ಇಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ಎಲ್ಲ ಶೂಟ್ ಮಾಡೋ ಥರ ಬಂದಿದೆ. ನಾವು ಪ್ರಮೋಷನ್ ಮಾಡಿದ್ರೆ ಸುಮ್ಮನೆ ಮಾಡಲ್ಲ, ಫುಲ್ಲು ಟೀಮ್ ಪ್ಯಾಕ್ಡಾಗೆ ಮಾಡೋವಂಥದ್ದು. ಬಂದು ಮೀನ್ವೈಲ್ ಒಂದು ಕಾಫಿ ಆರ್ಡ್ರ್ ಮಾಡಿ, ಅಣ್ಣ ಕೇಕ್ ಆರ್ಡ್ರ್ ಮಾಡಿದ್ರೆ ಹೊಟ್ಟೆ ವರ್ಷಕ್ಕೆ ನನಗೆ. ಬ್ರೋ ತಿನ್ನಿ ಬ್ರೋ, ಹಂಗೆ ಶೂಟ್ಗೆ ಆರ್ಡ್ರ್ ಮಾಡೋರುತ್ತೆ ಗೈಸ್. ಕ್ರೇಜಿ. ಪ್ರತಾಪಣ್ಣ ಎಣ್ಣೆ ಹೊಡೆಯೋ ಜಾಗದಲ್ಲಿ ಕಾಫಿ ಕುಡಿತಾ ಇದ್ದೀನಿ ಅಂತ ಬೇಜಾರಾಗಿದೆಯಾ? ಅದು ಮುಂದೆ ನನ್ನ ಫೇಸಿಗೆ ನಾನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಹೇಳೋದು. ಇನ್ನು ಮಿಕ್ಕಿದೆಲ್ಲ ಏನಾಗುತ್ತೆ, ವಾಯ್ಸ್ ಓವರಲ್ಲಿ ಓಡ್ತಾ ಇರುತ್ತೆ. ಏನಾದರೂ ಅರ್ಥ ಆಯ್ತಾಯ್ತಾ ನಿಮಗೆ? ಮಾತೇ ಇಲ್ಲ. ಓಕೆ ಗೈಸ್, ಊಟ ಆರ್ಡ್ರ್ ಮಾಡಿದ್ದು ಬಂತು. ಇದೇನೋ ಪ್ರೋಬಯೋಟಿಕ್ ಸಲಾಡ್ ಅಂತೆ, ಮತ್ತು ಒಂದು ಪಾಸ್ತಾ ಆರ್ಡ್ರ್ ಮಾಡಿದ್ವಿ. ಸೊ ನೋಡಿ,
ಯಾವ ಜಾಗದಲ್ಲಿ ಯಾವ ಥರ ಇದೆ ಜಾಗ. ಮಧ್ಯ ಕ್ಯಾಮ್ರಾ, ಸ್ಕ್ರಿಪ್ಟು, ರೈಟಿಂಗು, ನಮ್ಮ ಶ್ರೀನಿಧಿ ಫುಲ್ ಫೋಕಸ್ಸು. ಹಾಂ, ಏನು ಹೇಳ್ತೀರಣ್ಣ? ನೋ ಕಮೆಂಟ್ಸ್. ಚೆನ್ನಾಗಿದೆ ಬ್ರೋ. ಹಾಂ, ಚೆನ್ನಾಗಿದೆ. ಸೀರಿಯಸ್ ಆಗಿ ಹೇಳಿ. ಇಲ್ಲ, ನಿಜ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಇನ್ನೂ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್. ನಾನು ಮಿಸ್ ಮಾಡ್ಕೋತಾರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.